ವಿನ್ಫಾಸ್ಟ್ VF3 ಇಂಡಿಯಾಕ್ಕೆ ಬರಲಿರುವಂತಹ ಈ ಚಿಕ್ಕ ಎಲೆಕ್ಟ್ರಿಕಲ್ SUVಯನ್ನ ನಾವು ಬೈ ಮಾಡಬಹುದಾ? ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ನೋಡಲಿರುವ ವೆಹಿಕಲ್ ವಿನ್ಫಾಸ್ಟ್ VF3. ಸಿಟಿಯಲ್ಲಿ ಓಡಾಡಲು ಅನುಕೂಲವಾಗಿರುವ ತುಂಬಾ ಕಡಿಮೆ ವೆಚ್ಚದಲ್ಲಿ ನಿರ್ವಹಿಸಬಹುದಾದ ಒಂದು ಕಾಂಪ್ಯಾಕ್ಟ್ ಎಲೆಕ್ಟ್ರಿಕಲ್ SUV ಆಗಿದೆ ವಿನ್ಫಾಸ್ಟ್ VF3. ಮೊದಲಿಗೆ ಇದರ ವಿನ್ಯಾಸ ಬಗ್ಗೆ ಹೇಳೋದಾದ್ರೆ, ಇದು ಗಾತ್ರದಲ್ಲಿ ಚಿಕ್ಕದಾಗಿದ್ರೂ SUV ಲುಕ್ ಹೊಂದಿದೆ. ಟ್ರಾಫಿಕ್ ನಲ್ಲಿ ಸುಲಭವಾಗಿ ಚಾಲನೆ ಮಾಡಬಹುದು, ಚಿಕ್ಕ ಜಾಗದಲ್ಲೂ ಸುಲಭವಾಗಿ ಪಾರ್ಕ್ ಮಾಡಬಹುದು, 4 ಜನ ಆರಾಮಾಗಿ ಪ್ರಯಾಣ ಮಾಡಬಹುದಾದಂತಹ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ವಿನ್ಫಾಸ್ಟ್ VF3 ನಲ್ಲಿ ನಿಮಗೆ 32 ಕಿಲೋವ್ಯಾಟ್ ನ ಅಂದ್ರೆ ಸುಮಾರು 43 ಹಾರ್ಸ್ ಪವರ್ ಸಾಮರ್ಥ್ಯದ ಸಿಂಗಲ್ ಎಲೆಕ್ಟ್ರಿಕಲ್ ಮೋಟಾರ್ ಸಿಗ್ತಾ ಇದೆ. ಇದು 110 Nm ಟಾರ್ಕ್ ಉತ್ಪಾದನೆ ಮಾಡುತ್ತೆ. 0 ದಿಂದ 50 ಕಿಲೋಮೀಟರ್ ವೇಗವನ್ನ ಕೇವಲ 5.3 ಸೆಕೆಂಡುಗಳಲ್ಲಿ ತಲುಪುವ ಸಾಮರ್ಥ್ಯವನ್ನ ಹೊಂದಿದೆ. ಅಂದ್ರೆ ಸಿಟಿ ರೋಡ್ಗಳಲ್ಲಿ ಕ್ವಿಕ್ ಡ್ರೈವ್ ಅನುಭವವನ್ನ ಪಡೆಯಬಹುದು. ಇನ್ನು ಬ್ಯಾಟರಿ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ 18.64 ಕಿಲೋವ್ಯಾಟ್ ನ ಲಿಥಿಯಂ ಐರನ್ ಫಾಸ್ಫೇಟ್ ಬ್ಯಾಟರಿ ಸಿಗ್ತಾ ಇದೆ. ಒಮ್ಮೆ ಕಂಪ್ಲೀಟ್ ಚಾರ್ಜ್ ಮಾಡಿದಾಗ ಸುಮಾರು 210 ರಿಂದ 15 ಕಿಲೋಮೀಟರ್ ವರೆಗೆ ಚಾಲನೆ ಮಾಡಬಹುದು ಅಂತ ಕಂಪನಿ ಹೇಳಿದೆ. ಪ್ರತಿದಿನ ಆಫೀಸ್ಗೆ ಹೋಗುವುದು, ಮಕ್ಕಳಿಗೆ ಶಾಲೆಗೆ ಬಿಡೋಕೆ ಹೋಗೋರು ಅಥವಾ ನಗರದಲ್ಲಿ ದಿನನಿತ್ಯ ಓಡಾಟಕ್ಕೆ ಈ ರೇಂಜ್ ಸಾಕಾಗಬಹುದು. ಇನ್ನು ಚಾರ್ಜಿಂಗ್ ಕೂಡ ಇದರ ಮತ್ತೊಂದು ವಿಶೇಷತೆ. DC ಫಾಸ್ಟ್ ಚಾರ್ಜರ್ ಬಳಸಿದ್ರೆ 10 ರಿಂದ 70% ವರೆಗೆ ಕೇವಲ 36 ನಿಮಿಷಗಳಲ್ಲಿ ಚಾರ್ಜ್ ಆಗುತ್ತೆ. ಅಂದ್ರೆ ಹೆಚ್ಚು ಸಮಯ ಕಾಯಬೇಕಾಗಿಲ್ಲ. ಇನ್ನು ಒಳಭಾಗದಲ್ಲಿ ದೊಡ್ಡದಾದ ಡಿಜಿಟಲ್ ಡಿಸ್ಪ್ಲೇ, ಆಧುನಿಕ ಡ್ಯಾಶ್ ಬೋರ್ಡ್, ಸ್ಮಾರ್ಟ್ ಕನೆಕ್ಟಿವಿಟಿ ಹಾಗೂ ಸರಳವಾದ ಆದರೆ ಪ್ರೀಮಿಯಂ ಅನುಭವ ನೀಡುವ ಇಂಟೀರಿಯರ್ ಅನ್ನ ಹೊಂದಿದೆ. ಈಗ ಇದರ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ಮಾತಾಡೋಣ. ಲಾಭಗಳು ಅಂತ ಬಂದ್ರೆ, ನಗರ ಪ್ರದೇಶದಲ್ಲಿ ಚಾಲನೆ ಮಾಡೋಕೆ ಅತ್ಯಂತ ಸೂಕ್ತವಾದಂತಹ ವೆಹಿಕಲ್. ಪೆಟ್ರೋಲ್ ಕಾರಿಗೆ ಹೋಲಿಕೆ ಮಾಡಿದ್ರೆ ಚಾಲನಾ ವೆಚ್ಚ ಇರಬಹುದು, ನಿರ್ವಹಣಾ ವೆಚ್ಚ ಇರಬಹುದು, ಎರಡೂ ಕೂಡ ಕಡಿಮೆ ಆಗುತ್ತೆ. ಇನ್ನು EV ಆಗಿರೋದ್ರಿಂದ ಇಕೋ ಫ್ರೆಂಡ್ಲಿ ಇರುತ್ತೆ. ಇದರಿಂದ ಯಾವುದೇ ಟೇಲ್ ಪೈಪ್ ಮಾಲಿನ್ಯ ಅಂತೂ ಇರೋದಿಲ್ಲ. ಕೇವಲ 36 ನಿಮಿಷಗಳಲ್ಲಿ ಫಾಸ್ಟ್ ಚಾರ್ಜಿಂಗ್ ಸೌಲಭ್ಯ ಇದೆ. ಆಕರ್ಷಕ SUV ಲುಕ್ ಇದೆ. ಆಧುನಿಕ ತಂತ್ರಜ್ಞಾನ, ಮಾಡರ್ನ್ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡಿಕೊಳ್ಳಲಾಗಿದೆ. ಇನ್ನು ಕಾನ್ಸ್ ವಿಷಯಕ್ಕೆ ಬಂದ್ರೆ, ಸುಮಾರು 210 ಕಿಲೋಮೀಟರ್ ರೇಂಜ್ ಇರೋದ್ರಿಂದ ದೀರ್ಘ ಪ್ರಯಾಣ ಮಾಡುವವರಿಗೆ ಒಳ್ಳೆಯ ಆಯ್ಕೆಯಾಗಲಾರದು. ಇನ್ನು 18.64 ಕಿಲೋವ್ಯಾಟ್ ಬ್ಯಾಟರಿ ಸಾಮರ್ಥ್ಯ ದೊಡ್ಡ ಎಲೆಕ್ಟ್ರಿಕಲ್ ಕಾರ್ಗಳಿಗಿಂತ ಕಡಿಮೆ. ಇನ್ನು ನಮ್ಮ ದೇಶದಲ್ಲಿ ಬಿಡುಗಡೆ ಆಗುವಂತಹ ಮಾಡೆಲ್ಗಳಲ್ಲಿ ಬೆಲೆ ಮತ್ತು ಸ್ವಲ್ಪ ಮಟ್ಟಿನ ಫೀಚರ್ ನಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಯೂ ಕೂಡ ಇದೆ. ಹಾಗಾದ್ರೆ ಈ ಕಾರು ಯಾರಿಗೆ ಸೂಕ್ತ? ನೀವು ದಿನನಿತ್ಯ ಓಡಾಟ ನಗರದಲ್ಲೇ ಹೆಚ್ಚಾಗಿ ಮಾಡ್ತೀರಿ, ಕಡಿಮೆ ವೆಚ್ಚದಲ್ಲಿ ಸ್ಟೈಲಿಶ್ ಹಾಗೂ ಸುಲಭವಾಗಿ ನಿರ್ವಹಿಸುವಂತಹ ಎಲೆಕ್ಟ್ರಿಕಲ್ ಕಾರ್ನ ಹುಡುಕ್ತಾ ಇದ್ರೆ ವಿನ್ಫಾಸ್ಟ್ VF3 ಒಳ್ಳೆಯ ಆಯ್ಕೆಯಾಗಬಹುದು. ಆದರೆ ನೀವು ಆಗಾಗ ದೂರದ ಪ್ರಯಾಣ ಮಾಡ್ತಾ ಇದ್ರೆ ಹೆಚ್ಚು ಬ್ಯಾಟರಿ ಸಾಮರ್ಥ್ಯ ಮತ್ತು ಹೆಚ್ಚು ರೇಂಜ್ ಇರುವಂತಹ EVಯನ್ನ ಪರಿಗಣಿಸುವುದು ಉತ್ತಮ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈಗ EV ವೆಹಿಕಲ್ಗಳದ್ದೇ ಜಮಾನ. ಹಾಗಾಗಿ ವಿನ್ಫಾಸ್ಟ್ VF3 ಇನ್ನೆಷ್ಟು ನಮಗೆ ರಸ್ತೆ ಮೇಲೆ ಕಾಣೋ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಕಾರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಕಾರ್ ನಮ್ಮ ರೋಡಲ್ಲಿ ಬಂದ್ರೆ ನೀವು ಕೂಡ ಖರೀದಿ ಮಾಡ್ತೀರಾ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.